ಸ್ನೇಹಿತರೆ ನಮಸ್ಕಾರ. ನಾನು ರವೀಂದ್ರ ಜೋಶಿ. AIMIMನ ಅಸಾದುದ್ದೀನ್ ಓವೈಸಿ ಉತ್ತರ ಪ್ರದೇಶಕ್ಕೆ ದಾಂಗುಡಿ ಇಟ್ಟಿದ್ದಾರೆ. ಈತನ ತಮ್ಮ ಅಕ್ಬರುದ್ದೀನ್ ಓವೈಸಿ ಅಂತ ಇದ್ದಾನೆ. ಆತ ಒಂದು ಮಾತು ಹೇಳಿದ್ದ, 15 ಮಿನಿಟ್ के लिए पुलिस हटा दो, हम कैसे है बोल के हिंदू को हम सबक सिखाएंगे ಅಂತ. 15 ನಿಮಿಷ ಪೊಲೀಸರನ್ನ ಹಿಂತಕ್ಕೊಂಡ್ಬಿಟ್ರೆ ನಾವು ಯಾರು ಅಂತ ನಾವು ಹಿಂದೂಗಳಿಗೆ ತೋರಿಸ್ತೀವಿ ಅಂತ ಈತ ಹೈದರಾಬಾದ್ನಲ್ಲಿ ಕೂತ್ಕೊಂಡು ಬೊಗಳಿದ್ದ ಇವ್ರ ತಮ್ಮ. ಈಗ ಅಸಾದುದ್ದೀನ್ ಓವೈಸಿ ಯಾವ ಹಿಂದೂ ಪ್ರಖರತೆಯ, ಹಿಂದೂ ಅಸ್ಮಿತೆಯ, ಉತ್ತರ ಪ್ರದೇಶದ ಯೋಗಿ ಆದಿತ್ಯನಾಥ್ ಅವರ ಸರ್ಕಾರ ಇರುವಂಥ ಉತ್ತರ ಪ್ರದೇಶಕ್ಕೆ ದಾಂಗುಡಿ ಇಟ್ಟಿದ್ದಾನೆ. ಭಾಳ ಇಂಟ್ರೆಸ್ಟಿಂಗ್ ಆದ ಸುದ್ದಿ ಅದು. ಮುಂದಿನ ವರ್ಷ 2027 ಫೆಬ್ರವರಿ ಮಾರ್ಚ್ಗೆ ಅಲ್ಲಿ ಚುನಾವಣೆ ಇದೆ. ಈಗಾಗಲೇ ತಯಾರಿ ನಡೆದುಬಿಟ್ಟಿದೆ. ಈಗಾಗಲೇ ಧಾವಂತ ಶುರುವಾಗಿದೆ. ಈಗಾಗಲೇ ರಾಜಕೀಯ ಮೇಲಾಟಗಳು ಶುರುವಾಗಿದ್ದಾವೆ. ಹೇಗೆ ಯೋಗಿ ಆದಿತ್ಯನಾಥ್ ಅವ್ರನ್ನ ಮಣಿಸಬೇಕು ಅಂತ ಬೇರೆ ಬೇರೆ ಟೂಲ್ ಕಿಟ್ಗಳು ತಯಾರಾಗ್ತಾ ಇದ್ದಾವೆ. ಮುಂದಿನ ದಿವಸದಲ್ಲಿ ನೀವು ನೋಡ್ತಾ ಹೋಗಿ, ಹೇಗೆ ಬೇರೆ ಬೇರೆ ರಾಜ್ಯಗಳ ಚುನಾವಣೆಗಳು ಬರ್ತಾವೋ ಹಾಗೆ ಬಂದ ಸಂದರ್ಭದಲ್ಲಿ ಹೊಸ ಹೊಸ ಟೂಲ್ ಕಿಟ್ಗಳು ಈ ದೇಶದಲ್ಲಿ ಅರಾಜಕತೆಯನ್ನು ಸೃಷ್ಟಿ ಮಾಡುವಂಥ ಪ್ರಯತ್ನ ಮಾಡ್ತವೆ. ಪಶ್ಚಿಮ ಬಂಗಾಳ, ತಮಿಳುನಾಡು, ಆಸಾಮು, ಉತ್ತರ ಪ್ರದೇಶ ಇವೆಲ್ಲ ರಾಜ್ಯಗಳಿದಾವಲ್ಲ, ಅದರಲ್ಲಿ ಅತಿ ಹೆಚ್ಚು ಪ್ರಾಮುಖ್ಯತೆಯನ್ನು ಕೊಡೋದು ಯಾವುದಪ್ಪ ಅಂತಂದರೆ ಉತ್ತರ ಪ್ರದೇಶಕ್ಕೆ. ಯಾಕೆಂದರೆ ಯೋಗಿ ಆದಿತ್ಯನಾಥ್ ಪುನರಪಿ ಮುಖ್ಯಮಂತ್ರಿ ಆಗಿಬಿಟ್ರೆ ಭಾರತ ದೇಶದಲ್ಲಿ ಭಾಳ ದೊಡ್ಡ ಮಟ್ಟದ ಹಿಂದೂಗಳ ಶಕ್ತಿ ವರ್ಧನೆ ಆಗ್ತದೆ ಅನ್ನುವಂಥ ಭಯ, ಆತಂಕ ಈ ಎಡಚರರನ್ನು, ಮತಾಂಧರನ್ನು ಕಾಡ್ತಾ ಇದೆ. ನಾನು ಈ ಅಸಾದುದ್ದೀನ್ ಓವೈಸಿ ಬಗ್ಗೆ ಹೇಳಿದೆ. ಅಸಾದುದ್ದೀನ್ ಓವೈಸಿ ಹೋದ ಸಲ ಚುನಾವಣೆಯಲ್ಲಿ 2022ರಲ್ಲಿ ನಡೆದಂಥ ವಿಧಾನಸಭಾ ಚುನಾವಣೆಯಲ್ಲಿ ಪಡೆದಂಥ ಮತಗಳ ಸಂಖ್ಯೆ ಕೇವಲ 0.5%, 0.5%. ಕಾಂಗ್ರೆಸ್ಸು 2%. ಮಜಾ ನೋಡಿ, ಪಿಂಕಿನೇ ಅವಾಗ ಅಲ್ಲಿ ಪ್ರಭಾರಿ. ಹಾಗಿರುವಾಗ ಅಲ್ಲಿ ಒಟ್ಟು 403 ಸ್ಥಾನಗಳು ಇರೋದಲ್ಲಿ, 403 ವಿಧಾನಸಭೆಗಳಿರುವಂಥ, ವಿಧಾನಸಭಾ ಕ್ಷೇತ್ರಗಳಿರುವಂಥ ರಾಜ್ಯದಲ್ಲಿ ಈ ಅಖಿಲೇಶ್ ಯಾದವ್ ಇದ್ರಲ್ಲಿ ಇವತ್ತೇನು ಅಷ್ಟೆಲ್ಲ ಆಟಾಟೋಪ ಮಾಡಿಕೊಂಡು ಸತ್ತಾಧೀಶ್ ಅಂತ ಹೇಳ್ಕೊಂಡು ಓಡಾಡ್ತಾ ಇದ್ದಲ್ಲ. ಸತ್ತಾಧೀಶ್ ಅಂದರೆ 27ರ ಸಿಂಹಾಸನಾಧೀಶ್ವರ ಅಂತವನು. ಅಂದರೆ ಬರೋ ಚುನಾವಣೆಯಲ್ಲಿ ಆತನೇ ಮುಖ್ಯಮಂತ್ರಿ ಅಂತ ಈಗ ಎಲ್ಲ ಕಡೆ ಅಲ್ಲಿ ಕಟೌಟ್ ಹಾಕ್ತಾ ಇದ್ದಾರೆ. ಆವಾಗ ಪಡೆದ ಸಂಖ್ಯೆ ಕೇವಲ 111 ಸೀಟ್ ಇವನಿಗೆ. ಮಜಾ ನೋಡಿ ಹೇಗಿದೆ. ಅದೇ ಭಾರತೀಯ ಜನತಾ ಪಾರ್ಟಿ 256 ಸ್ಥಾನ ಗಳಿಸಿರ್ತದೆ. 202 ಸೀಟ್ ಬಂದರೆ ಸಾಕು. ಆವಾಗ ಓಂ ಪ್ರಕಾಶ್ ರಾಜ್ಭರ್ ಭಾರತೀಯ ಜನತಾ ಪಾರ್ಟಿ ಜೊತೆ ಇರಲಿಲ್ಲ, ಜಯಂತ್ ಪಟೇಲ್ ಇರಲಿಲ್ಲ, ಯಾರೂ ಇರಲಿಲ್ಲ. ಆ ಸಂದರ್ಭದಲ್ಲಿಯೇ ಏಕಾಂಗಿಯಾಗಿ ಹೋರಾಡಿ ಯೋಗಿ ಆದಿತ್ಯನಾಥ್ ಆ ಮಟ್ಟಿನ ಗೆಲುವನ್ನು ಸಂಪಾದನೆ ಮಾಡಿದರು. ಈಗ ಓಂ ಪ್ರಕಾಶ್ ರಾಜ್ಭರ್ ಜೊತೆಗಿದ್ದಾರೆ, ಜಯಂತ್ ಚೌಧರಿ ಜೊತೆಗಿದ್ದಾರೆ. ಪಶ್ಚಿಮ ಉತ್ತರ ಪ್ರದೇಶದಲ್ಲಿರುವಂಥ ಜಾಟ್ ಮತಗಳ ಕ್ರೋಢೀಕರಣ ಮಾಡುವುದರಲ್ಲಿ ಆತ ನಿಸ್ಸೀಮ. ಅಂಥದ್ರಲ್ಲಿ ಈ ಅಸಾದುದ್ದೀನ್ ಓವೈಸಿ ಕಾಲಿಡ್ತಾರಲ್ಲ, ಅದು ಭಾಳ ಜನರಿಗೆ ಆತಂಕವನ್ನು ಉಂಟು ಮಾಡಿದೆ. ಯಾರಿಗೆ ಆತಂಕ ಉಂಟು ಮಾಡಿದೆ? ಭಾರತೀಯ ಜನತಾ ಪಾರ್ಟಿ ಇದ್ರ ಬಗ್ಗೆ ಆತಂಕ ಪಡಬೇಕಾದ ಅಗತ್ಯವೇ ಇಲ್ಲ. ಏಕೆಂದರೆ ಮುಸಲ್ಮಾನರು ಯಾವ ಕಾರಣಕ್ಕೂ ಭಾರತೀಯ ಜನತಾ ಪಾರ್ಟಿಗೆ ಮತ ಹಾಕುವ ಪ್ರಶ್ನೆ ಇಲ್ಲ. ನಿಮಗೆ ಗೊತ್ತಿರಲಿ ಲೆಕ್ಕ, ಅಲ್ಲಿರುವಂಥ 4.25 ಕೋಟಿ ಮುಸಲ್ಮಾನರಲ್ಲಿ 1 ಕೋಟಿ ಜನ ಈ ಅಸಾದುದ್ದೀನ್ ಓವೈಸಿ ಮಾಡ್ತಾ ಇರುವಂಥ ಮೆಂಬರ್ಶಿಪ್ ಡ್ರೈವ್ ಏನಿದೆ ಅಲ್ಲ, ಅಂದರೆ ಸದಸ್ಯತಾ ಅಭಿಯಾನವನ್ನು ಶುರು ಮಾಡಿದ್ದಾರೆ ಅವ್ರ ಪಕ್ಷದವರು ಇಡೀ ಉತ್ತರ ಪ್ರದೇಶದಲ್ಲಿ. ಅದರಲ್ಲಿ 1 ಕೋಟಿ ಜನ ತಲಾ 10 ರೂಪಾಯಿಗಳನ್ನು ಕೊಟ್ಟು ಇವರ ಸದಸ್ಯತ್ವವನ್ನು ಪಡೆದಿದ್ದಾರೆ ಅವ್ರ ಪಕ್ಷದ್ದು, AIMIMದು. ಏನು ನೋಡಿ, ವಿಚಾರ ಮಾಡಿ. ಇಡೀ ಉತ್ತರ ಪ್ರದೇಶದ ಒಟ್ಟು ಜನಸಂಖ್ಯೆ 20% ಮುಸಲ್ಮಾನರಿದ್ದಾರೆ. ಆ 4.25 ಕೋಟಿಯಲ್ಲಿ 1 ಕೋಟಿ ಜನ ಆಲ್ರೆಡಿ ಅಸಾದುದ್ದೀನ್ ಓವೈಸಿಯ ಪಕ್ಷಕ್ಕೆ ಸದಸ್ಯತಾ ಶುಲ್ಕವನ್ನು 10 ರೂಪಾಯಿ ಎಲ್ಲ ಕೊಟ್ಬಿಟ್ಟಿದ್ದಾರೆ. ಮುಸಲ್ಮಾನರು ದುಡ್ಡು ಇದೆಯೋ ಇಲ್ವೋ, ತಮ್ಮ ಧರ್ಮದ ವಿಚಾರ ಬಂದಾಗ ಅಂಗಿ ಬಿಚ್ಚಬೇಕಾದ್ರೆ ಕೊಟ್ಬಿಡ್ತಾರೆ, ತಗೋ ನನ್ನ ಅಂಗಿ ನೀನು ಹೋರಾಟ ಮಾಡುವಂಥ ಆ ರೀತಿಯಾದಂಥ ಜನ. ಇದಕ್ಕೆ ಕಾರಣ ಏನು ಕೊಡ್ತಾ ಇದ್ದಾರೆ ಅವರು? ಕಾರಣ ಕೊಡ್ತಾ ಇದ್ದಾರೆ ನೋಡಿ. ನಾವು ಇಷ್ಟು ದಿವಸ ಅಖಿಲೇಶ್ ಯಾದವ್ಗೆ ಸಪೋರ್ಟ್ ಮಾಡ್ಕೊಂಬಂದ್ವಿ. ಕಳೆದ ಬಾರಿಯ ಚುನಾವಣೆಯ ಸಂದರ್ಭದಲ್ಲಿ 34 ಸೀಟುಗಳು ಮುಸಲ್ಮಾನ MLAಗಳು ಗೆದ್ಕೊಂಬಂದರು. 2022 ಕತೆ ಹೇಳೋದು ನಾನು. ಅಲ್ಲಿರುವಂಥ 403ರಲ್ಲಿ 34 ಜನ ಮುಸಲ್ಮಾನ MLAಗಳಾದರು. ಆ 34ರಲ್ಲಿ 32 ಜನ ಕೇವಲ ಅಖಿಲೇಶ್ ಯಾದವ್ ಗುಂಪಿನಿಂದ, ಸಮಾಜವಾದಿ ಪಾರ್ಟಿಯಿಂದ ಗೆದ್ದವರು. ಸಿಕ್ಕಿದ್ದೇನು? ಯೋಗಿ ಆದಿತ್ಯನಾಥ್ ಅವರು ಸೋಲಿಸ್ಲಿಕ್ಕೆ ಸಾಧ್ಯ ಆಯಿತಾ? ಸಾಧ್ಯ ಆಗಲಿಲ್ಲ. ಬಿಹಾರದಲ್ಲಿ ಯಾದವ್ರಿಗೆ ಓಟ್ ಹಾಕ್ತೀವಿ, ಅಲ್ಲಿ ಯಾವುದೇ ಕಾರಣಕ್ಕೂ ಇಲ್ಲಿವರೆಗೂ ನಮಗೆ ಅಧಿಕಾರ ಸಿಕ್ಕಿಲ್ಲ. ಇಲ್ಲಿ ಉತ್ತರ ಪ್ರದೇಶಕ್ಕೆ ಯಾದವ್ರಿಗೆ ಓಟ್ ಹಾಕ್ತೀವಿ,
ಉತ್ತರ ಪ್ರದೇಶದಲ್ಲಿ ನಮ್ಗೆ ಇಲ್ಲಿವರೆಗೂ ಸ್ಥಾನಮಾನ ಲಭ್ಯ ಆಗಿಲ್ಲ. ಮತ್ತು ನಿಮ್ಗೆ ಯಾಕೆ ಓಟ್ ಹಾಕಬೇಕು? ಅಬ್ದುಲ್ ದರಿ ಬಿಚ್ಚಾಕೆ ಸುಸ್ತು ಹೋಗಯ ಅಂದರೆ ಅಬ್ದುಲ್ಲಾ ಅನ್ನೋಂಥ ಮುಸಲ್ಮಾನ ಅಂತ ಆತ ಇವ್ರಿಗೆ ಹಾಸಿಗೆ ಕೊಟ್ಟು ಸುಸ್ತಾಗ್ಬಿಟ್ಟ. ಮತ್ತೆ ಅದಕ್ಕೆ ನಮ್ಮ ಹಾಸಿಗೆ ನಾವೇ ಹಾಸ್ಕೋತೀವಿ, ನೀವೇನು ಹಾಸ್ಕೊಡೋದು ಬೇಡ. ಇನ್ಮೇಲೆ ನಮ್ಮ ಅಭ್ಯರ್ಥಿಯನ್ನು ನಾವೇ ನಿಲ್ಲಿಸ್ತೀವಿ. ನಾವೇ ಸೋತರೂ ಅಷ್ಟೇ ಗೆದ್ದರೂ ಅಷ್ಟೇ. ಸೋಲೋದೇ ನಿಜ ಆದರೆ ಯೋಗಿ ಆದಿತ್ಯನಾಥ್ ನಿಂತು ಸೋಲೋಣ. ಈ ಅಸಾದುದ್ದೀನ್ ಓವೈಸಿ ಭಾಳ ಟ್ಯಾಕ್ಟಿಕಲಿ ಮಾತಾಡ್ತಾರೆ. ಏನು ಮಾತಾಡ್ತಾರೆ ಅಂದರೆ, ಯಾವುದೋ ಹಿಂದೂಗಳು ಬಂದು ಮುಸಲ್ಮಾನರ ಹಿತರಕ್ಷಣೆಯನ್ನು ಯಾಕೆ ಮಾಡಬೇಕು ಅಂತ ಅಲ್ಲಿ ಸಾರ್ವಜನಿಕ ಭಾಷಣದಲ್ಲಿ ಕೇಳೋದು. ಒಂದೊಂದು ರ್ಯಾಲಿಲಿ 1.5 ಲಕ್ಷ 2 ಲಕ್ಷ ಜನರನ್ನು ಸೇರಿಸ್ತಾ ಇದ್ದಾರೆ. ಅವರು ಸೇರಿಸಿ ಹಿಂದೂಗಳ ವಿರುದ್ಧವಾಗಿ ಮುಸಲ್ಮಾನರನ್ನು ಎತ್ತಿ ಕಟ್ಟಿ ಮುಸಲ್ಮಾನರು ಅಧಿಕಾರ ಹಿಡಿಯುವ ಕಾಲ ಬಂದಿದೆ, ನಾವು ದೇಶವನ್ನು ಆಳಬೇಕಾದ ಜನ, ನೀವು ಯಾವುದೋ ಯಾದವರಿಗೋ ರಾಹುಲ್ ಗಾಂಧಿಗೋ ಓಟ್ ಕೊಟ್ಟು ಏನು ಸಾಧಿಸಿದ್ದೀರಿ ಇಷ್ಟು ದಿವಸ ಅಂತ ಕೇಳ್ತಾನೆ. ನೋಡಿ, ಮಹಾರಾಷ್ಟ್ರದಲ್ಲಿ ಇತ್ತೀಚೆಗೆ ನಗರಸಭಾ ಚುನಾವಣೆ ಆಯಿತು. 13 ಪಾಲಿಕೆಗಳಲ್ಲಿ 125 ಜನ AIMIMನ ಅಭ್ಯರ್ಥಿಗಳು ಗೆದ್ಕೊಂಡ್ಬಂದಿದ್ದಾರೆ. ಆವಾಗ ಈತನಿಗೆ ಇನ್ನಿಲ್ಲದ ಹಾಗೆ ಉಮೇದು ಬಂದ್ಬಿಡ್ತು. ಹೀಗೆ ನಾವು ಎಲ್ಲ ಕಡೆ ಗೆದ್ಕೊಂಡ್ಬಂದಿದ್ದೀವಿ. ಅಲ್ಲಿ ಉತ್ತರ ಪ್ರದೇಶದಲ್ಲಿ ನಮ್ಮದೇ ಬಾಹುಳ್ಯ ಇದೆ. 18%ಇಂದ 30%ನಷ್ಟು ಮುಸಲ್ಮಾನರಿದ್ದಾರೆ ಬೇರೆ ಬೇರೆ ಪಾಕೆಟ್ಗಳಲ್ಲಿ. ನಾವು ಯಾಕೆ ಇಲ್ಲಿ ಎಲೆಕ್ಷನ್ ನಿಂತು ಗೆದ್ಕೋಬಾರ್ದು ಅನ್ನೋದು ಆತನ ಒಟ್ಟು ಸಾರ. ಅದಕ್ಕಿಂತ ಮಜಾ ಅಂದರೆ ಸಂಭಾಜಿನಗರದಲ್ಲಿ 115 ಸೀಟ್ ಕಾರ್ಪೊರೇಷನ್ ಸೀಟದು, 33 ಸೀಟುಗಳು ಈ ಅಸಾದುದ್ದೀನ್ ಓವೈಸಿ ಪಾರ್ಟಿಗೆ ಬಂದವು. ನಂಬರ್ 1ನಲ್ಲಿ ಭಾರತೀಯ ಜನತಾ ಪಾರ್ಟಿ ಇದೆ. ಭಾರತೀಯ ಜನತಾ ಪಾರ್ಟಿ 57 ಸೀಟ್ ಗೆದ್ಕೊಂಡಿದೆ. AIMIMಗೆ 33 ಸೀಟ್ ಬಂದಿದ್ದಾವೆ. ಅಲ್ಲಿ ಏಕನಾಥ್ ಶಿಂದೆಗೆ 13 ಸೀಟು, ಕಾಂಗ್ರೆಸ್ಸಿಗೆ 1 ಸೀಟು. ಇವತ್ತು ಅಸಾದುದ್ದೀನ್ ಓವೈಸಿ ಬರ್ತಾ ಇರೋದ್ರಿಂದ ಗಾಬರಿ ಆಗಿರೋದು, ಆತಂಕಕ್ಕೊಳಗಾಗಿರೋದು ಬೇರೆ ಯಾವ ಪಕ್ಷಗಳು, ಭಾರತೀಯ ಜನತಾ ಪಾರ್ಟಿ ಅಲ್ವೇ ಅಲ್ಲ. ಸಮಾಜವಾದಿ ಪಾರ್ಟಿ ಅಖಿಲೇಶ್ ಯಾದವ್ ಗಾಬರಿ ಆಗಿದ್ದಾರೆ. ಏಕೆಂದರೆ ಆತನ ವೋಟ್ ಶೇರ್ ನೋಡಿ, ಕಳೆದ ಚುನಾವಣೆಯಲ್ಲಿ ಆತ ಪಡೆದಂಥ ವೋಟ್ ಶೇರು 32%. ಆ 32%ಅಲ್ಲಿ 8% ಯಾದವರ ಓಟ್ಗಳು ಬಂದಿರೋದು, 18% ಮುಸಲ್ಮಾನರ ಓಟ್ಗಳು, 18 + 8 26 ಆಯಿತು. ಉಳಿದ 6%ಅಲ್ಲಿ ಜಾಟವ್ಗಳ ಓಟು, ಜಾಟ್ ಓಟು, ಇತರ ಕುರ್ಮಿ ಓಟು ಎಲ್ಲ ಓಟುಗಳು ಸೇರಿಕೊಂಡಿದ್ದಾವೆ. ಈ 18% ಸಾಲಿಡ್ ಮುಸಲ್ಮಾನರ ಓಟ್ ಇದೆಯಲ್ಲ, ಆ ಸಾಲಿಡ್ 18% ಓಟ್ನಲ್ಲಿ ಕೇವಲ ಒಂದು 5ರಿಂದ 6% ಈ ಅಸಾದುದ್ದೀನ್ ಓವೈಸಿ ತೊಗೊಂಡ್ರೂ ಕೂಡ ಅಖಿಲೇಶ್ ಯಾದವ್ ಸಪಾಟಾಗಿ ಹೋಗ್ತಾರೆ. ಈಗ 111 ಸೀಟ್ ಬಂದಿದ್ದಾವಲ್ಲ, 10 ಸೀಟ್ ಬರೋದು ಕಷ್ಟ ಆಗಿಬಿಡುತ್ತೆ. ಆ ಸ್ಥಿತಿಗೆ ಆತ ಬರ್ತಾ ಇದ್ದಾರೆ. ಅಖಿಲೇಶ್ ಯಾದವ್ ಯಾವ ಮಟ್ಟಿಗೆ ಕಂಗಾಲಾಗಿ ಹೋಗಿದ್ದಾರೆ ಅಂದರೆ, ಅಸಾದುದ್ದೀನ್ ಓವೈಸಿನ ತಡೆಯುವುದು ಹೇಗೆ ಅಂತ ಅವ್ರಿಗೆ ಅರ್ಥ ಆಗ್ತಾ ಇಲ್ಲ. ಎರಡನೇದಾಗಿ ಅಸಾದುದ್ದೀನ್ ಓವೈಸಿಯ ಇನ್ನೊಂದು ಸ್ಟ್ರಾಟಜಿ ಏನಂದರೆ, ಆತ ಯಾರ ಜೊತೆ ಮೈತ್ರಿಯನ್ನು ಮಾಡ್ಕೊಳ್ಳಲ್ಲ. ಆತ ಒಂದು ಪ್ರಶ್ನೆ ಕೇಳ್ತಾರೆ, ಏನಂತ, ನಾವು ಅಖಿಲೇಶ್ ಯಾದವ್ ಜೊತೆ ಮೈತ್ರಿ ಮಾಡಿ ಸೀಟ್ಗಳನ್ನ ಹಂಚ್ಕೊಂಡು ಅಂತ ತಿಳ್ಕೊಳ್ರಿ. ಅಖಿಲೇಶ್ ಯಾದವ್ ಅವರ ಕಮ್ಯುನಿಟಿಯ ಯಾದವರ ಮತಗಳನ್ನು ಏನಾದರೂ ಆತ AIMI ಕೊಡಿಸ್ತಾನ, ನಮ್ಮ ಮುಸಲ್ಮಾನ ಅಭ್ಯರ್ಥಿಗಳಿಗೆ ಕೊಡಿಸ್ತಾನ? ಕೊಡ್ಸೋಕ್ಕಾಗಲ್ಲ. ಬಹುಜನ ಸಮಾಜವಾದಿ ಪಾರ್ಟಿಯ ಮಾಯಾವತಿ ಜೊತೆ ನಾವು ಮಿಲಾಪಿಯಾಗಿ ಮೈತ್ರಿಯನ್ನು ಮಾಡ್ಕೊಂಡ್ವಿ ಅಂತ ತಿಳ್ಕೊಳ್ರಿ. ಈ SC STಗಳ ಓಟು ಜಾಟವ್ ಅಂತಾರಲಿ, ಜಾಟವ್ ಮತಗಳನ್ನೇನಾದರೂ ಆಕೆ ಕೊಡಿಸಬಲ್ಲಳ? ಕೊಡಿಸೋದಿಲ್ಲ. ಇನ್ನು ರಾಹುಲ್ ಗಾಂಧಿ ಕಾಂಗ್ರೆಸ್ಸಿಂದ ಮಾಡ್ಕೊಂಡು ಅಂತ ತಿಳ್ಕೊಳ್ರಿ, ಉಳಿದ ಹಿಂದುಳಿದ ವರ್ಗದವ್ರದ್ದು ಎಲ್ಲ ಓಟ್ ಕೊಡ್ಸೋಕ್ಕೆ ಅವ್ರಿಗಾಗತ್ತಾ? ಆಗಲ್ಲ. ಆದ್ದರಿಂದ ನಾವು ಯಾರ ಜೊತೆ ಗುರುತಿಸಿಕೊಳ್ಳೋದಿಲ್ಲ. ನಾವು ಸ್ವತಂತ್ರವಾಗಿ ಚುನಾವಣೆಯಲ್ಲಿ ನಿಲ್ತೀವಿ. ಎಷ್ಟು ಸೀಟ್ ಬರ್ತಾವೋ ಬರಲಿ ಅಂತ. ಇಡೀ ಉತ್ತರ ಪ್ರದೇಶದ ಚುನಾವಣೆಯ ರಣಾಂಗಣ ಇದೆಯಲ್ಲ, ಅದು ದಿನದಿಂದ ದಿನಕ್ಕೆ ಕಳೆ ಇರ್ತಾ ಇದೆ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಇದರ ಕುರಿತಾದಂಥ ಹೆಚ್ಚಿನ ಮಾಹಿತಿಗಳನ್ನು ಕೊಡ್ತೀನಿ. ಈ ಸಂಚಿಕೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ. ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ.